ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ. ನೋಡಿ ಫ್ರೆಂಡ್ಸ್, ನಾವಿವತ್ತು ಸ್ಪೆಷಲಾಗಿ ಏನೋ ಮಾಡ್ತಾಯಿದ್ದೀವಿ ಅಂದರೆ ಕಾಳಿನ ಹಪ್ಪಳವನ್ನು ಮಾಡ್ತಾಯಿದ್ದೀವಿ. ಈ ವಿಡಿಯೋನ ಫುಲ್ ನೋಡಿ. ಬೇಸಿಗೆ ಬಂತಲ್ವ, ಅದಕ್ಕೆ ಹಪ್ಪಳವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ, ನಾವು ಒಂದೊಂದು ಬುಟ್ಟಿಯನ್ನು ತಗೊಂಡಿದ್ದೇವೆ, ಕರಿಬೇವು, ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿನ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೇವೆ. ಅದು ಸಿಪ್ಪೆ ಸುಲಿಬೇಕು, ಆನಂತರ ಹಾಕಬೇಕು. ಬನ್ನಿ ಫ್ರೆಂಡ್ಸ್, ಇವುಗಳನ್ನೆಲ್ಲ ರುಬ್ಕೊಂಡು ಬರೋಣ. ಇವುಗಳನ್ನು ರುಬ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಗಿರಣಿಯಲ್ಲಿ ಹಿಟ್ಟನ್ನು ಬೀಸ್ಕೊಂಡು ಬಂದಿದ್ದೇವೆ. 3 kg ಹೆಸರುಬೇಳೆ, 1 kg ಉದ್ದಿನಬೇಳೆ ಮತ್ತು ಪಾವು ಜೀರಿಗೆ, 1/4 kg ಅರ್ಧ ಕೊತ್ತಂಬರಿ ಕಾಳು, ಪಾವು ಮೆಣಸಿನಕಾಳು, ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, 2 ಕಲ್ಪು ಚುರುಮುರಿ. ಇದನ್ನು ಗಿರಣಿಲೇ ಹಾಕಿಸ್ಕೊಂಡು ಬಂದಿದೆ. ಇವಾಗ ಒಂದು ಬುಟ್ಟಿನ ತಗೊಂಡು ಅದಕ್ಕೆ ನೋಡಿ ಡಸ್ಟ್ ಎಲ್ಲ ಹೋಗೋ ಥರ ಜಲ್ಡಿನ ಹಿಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲವನ್ನು ರುಬ್ಕೊಂಡಿದೆ. ಹಸಿಮೆಣಸಿನಕಾಯಿನ ಹಾಕುವಾಗ ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಂಡಿದೆ. ಮತ್ತು ಮೇಲೆ ಬೇಕಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಹಿಟ್ಟನ್ನು ಜರಡಿ ಹಿಡ್ಕೊಂಡಿದೆ. ಇವಾಗ ಸ್ವಲ್ಪ ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಕಲಿಸ್ಕೊತಾ ಇದೆ. ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಉಂಡೆ ಉಂಡೆಯಾಗಿ
ಈ ಟೈಪ್ ಕಲಿಸಿಟ್ಕೊಂಡಿದ್ದೀವಿ, ರಾತ್ರಿನೇ ಕಲಿಸಿಟ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದು ಮತ್ತೆ ನೋಡಿ ಫ್ರೆಂಡ್ಸ್, ಒಣಕೆಯನ್ನು ತೆಗೆದುಕೊಂಡು ರೊಟ್ಟಿ ಉದ್ದೋ ಒಳ್ಳಿರುತ್ತಲ್ವ, ಅದರಲ್ಲಿ ಈ ಟೈಪ್ ಕೊಡ್ತಾಯಿದ್ದೀವಿ. ಗಂಟೆಲ್ಲ ಇರುತ್ತಲ್ಲ, ಅದು ಹೋಗಬೇಕು. ಚೆನ್ನಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕುಟ್ಟಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ಈ ಟೈಪ್ ಆಗಬೇಕು. ಗಂಟೆಲ್ಲ ಇದ್ದಿದ್ದು ಹೋಗಬೇಕು. ನೋಡಿ ಈ ಟೈಪ್ ಉತ್ಕೊಳ್ಳಿ. ನೋಡಿ ಒಳ್ಳೆ ಈಗ ಅಷ್ಟು ಹಿಟ್ಟನ್ನು ಉಳ್ಳೆ ಮಾಡ್ಕೊಳ್ಳಿ. ಈ ಟೈಪ್ ಜಜ್ಕೊಂಡು ನೋಡಿ ಫ್ರೆಂಡ್ಸ್, ಉಳ್ಳೆ ರೆಡಿಯಾಗಿದ್ದಾವೆ. ನೋಡಿ ಫ್ರೆಂಡ್ಸ್, ಹಪ್ಪಳ ರೆಡಿಯಾಗಿದ್ದಾವೆ. ಬಿಸಿಲಿಗೆ ಒಣಗಿಸಿ ಒಂದು ಡಬ್ಬಿಯಲ್ಲಿ ತುಂಬಿಡ್ತಾ ಇದೆ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿ. ಅನ್ನದ ಜೊತೆ ಮಂಡಕ್ಕಿ ಜೊತೆ ಸುಟ್ಕೊಂಡು ತಿನ್ಬೋದು. ಇದು ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ಲ. ಕಾಳಿನ ಹಪ್ಪಳಗಳು ಸುಟ್ಟುಕೊಂಡ್ರೆ ತುಂಬಾ ಕ್ರಂಚಿಯಾಗಿರುತ್ತವೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇದು ಬಹಳ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.